ಬಾಯ್ಸ್ ನೋಡ್ತಾ ಇರ್ಬೋದು ನೀವು ಸನ್ಸೆಟ್ ಪಾಯಿಂಟ್ ಹೆಂಗಿದೆ ನೋಡ್ರಿ. ಬೀಚ್ ಪಕ್ಕ ಮನೆಗಳಿಗೆ ಕಟ್ಕೊಂಡು ಅವನಿದ್ದಿ ಎಷ್ಟು ನೆಮ್ಮದಿಯಾಗ ಅವ್ರು ನೋಡ್ರಿ ಇವರೆಲ್ಲ. ಯಪ್ಪ ಭಯಂಕರ. ಊಟಕ್ಕೆ ಬೇಕು ಅಂದಾಗ ಹೋಗೋದು, ದಾಳ ಎತ್ಕೊಂಡು ಹೋಗೋದು, ಮೀನು ಹಿಡ್ಕೊಂಡ್ಬಿಡೋದು, ಹೊಡ್ಕೊಂಡ್ಬಿಡೋದು, ಅಷ್ಟೇ ಆಗೋಯ್ತು. ನನಗೆ ಜನಗಳಿದ್ದಾರೆ ಅಂದ್ರೆ ಕ್ಯಾಮ್ರಾ ತೆಗಿತಾ ಇರಲಿಲ್ಲ. ನಾನು ಫುಲ್ಲು ಸೈಲೆಂಟ್ ಆಗಿ ಬಿಡ್ತಾ ಇದ್ದೆ. ಸುಮ್ಮನೆ ಒಂದು ವೀಡಿಯೋ ತೊಗೊಂಡು ಬಂದುಬಿಡ್ತಾ ಇದ್ದೆ ಅಷ್ಟೇ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ಯಾವನ್ ನೋಡಿದ್ರೆ ನಮಗೇನು ಅಲ್ವಾ. ನಮಸ್ಕಾರ ವೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದಾರ? ಸೊ ಏನಪ್ಪ ಅಪ್ಡೇಟು ಅಂದರೆ ಇವತ್ತು ಮಾರ್ನಿಂಗ್ ಸ್ವಲ್ಪ ಎದ್ದೊಳೋದು ಲೇಟ್ ಆಗೋಯ್ತು, ಸ್ವಲ್ಪ ಲೈಟಾಗಿ. ಅದಕ್ಕೋಸ್ಕರ ನಾನು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಸ್ನಾನ ಮಾಡ್ಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ, ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ದರ್ಶನ ಮಾಡ್ಕೊಂಬಂದು ಇವಾಗ ಬಂದಿದ್ದೀನಿ. ಸೊ ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಸೊ ಇವಾಗ ಟಿಫನ್ ತಿನ್ಕೊಂಡು ಮಲ್ಪೆ ಬೀಚ್ಗೆ ಹೋಗ್ತೀವಿ. ಮಲ್ಪೆ ಬೀಚಿಂದ ಸೆಂಟ್ ಮೇರಿಸ್ ಐಲ್ಯಾಂಡು ಮತ್ತು ಇನ್ನೊಂದು 2-3 ಬೀಚ್ಗಳಿದ್ದಾವೆ. ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗೋದು ಇವತ್ತು ಪ್ಲ್ಯಾನ್. ಓ ಮೈ ಗಾಡ್, ಒಳ್ಳೆದಾಯ್ತು. ಹೆಲ್ಮೆಟ್ ಹಾಕ್ಕೊಂಬಂದಿದ್ದು, ಇಲ್ಲ ಅಂದ್ರೆ ಇಲ್ಲಿ ಅಡ್ಡ ಹಾಕ್ಕೊಂಡ್ಬಿಡ್ತಾ ಇದ್ರು ನನ್ನ. ಇಲ್ಲೂ ಫುಲ್ ಕಂಪಲ್ಸರಿ ಬಾಯ್ಸ್ ಉಡುಪಿಯಲ್ಲಿ ಹೆಲ್ಮೆಟ್ ಹಾಕ್ಕೊಂಬಂದಿಲ್ಲ ಅಂದ್ರೆ ಹಾಕ್ಕೊಂಬರ್ತಾ ಇರಲಿಲ್ಲ. ಇವಾಗ ರೈಡಿಂಗ್ ಗೇರ್ಸೇ ನಾನು ಹಾಕ್ಕೊಂಬಂದಿಲ್ಲ. ಆ್ಯಕ್ಚುಲಿ ನಾನೆಲ್ಲ ಅಲ್ಲಿ ರೂಮಲ್ಲಿ ಬಿಟ್ಟು ಬಂದಿದ್ದೀನಿ. ಇವತ್ತು ಹೆಂಗಿದ್ರು ನಾರ್ಮಲ್ ಆಗಿ ಓಡಾಡೋದೆ. ಸೊ ಅದನ್ನ ಹಾಕ್ಕೊಂಬಂದ್ರೆ ಹೋಗ್ಬಿಡ್ತೀನಿ ನಾನು, ನನ್ನ ಕೈಯಲ್ಲಿ ಆಗಲ್ಲ ಇರೋಕ್ಕೆ. ಭಯಂಕರ ಬಿಸಿ ಆಗುತ್ತೆ ಗುರು, ತಮಾಷೆ ಅಲ್ಲ, ನಿಜವಾಗ್ಲು ಭಯಂಕರ ಅಂದ್ರೆ ಭಯಂಕರ ಬಿಸಿ ಆಗುತ್ತೆ. ಬನ್ನಿ ಟಿಫನ್ ತಿನ್ಕೊಂಬರೋಣ ಫಸ್ಟು, ಆಮೇಲೆ ನೆಕ್ಸ್ಟ್. ಬಾಯ್ಸ್ ಇವಾಗ ಜಸ್ಟ್ ಹೋಟೆಲಲ್ಲಿ ಟಿಫನ್ ಮುಗಿಸ್ಕೊಂಡು ಬಂದೆ ಗುರು. ಸಾಕಾಗಿತ್ತು ಬಾಯ್ಸ್ ನಿಜವಾಗ್ಲು. ಅದು ರಸಾಯನ ಅಂತ ಒಂದು ಕೊಟ್ಟರು, ಈ ಲೈಕ್ ಫಲೂಡಾ ಥರ ಬರುತ್ತೆ ನೋಡಿ ಫ್ರೂಟ್ಸ್ದು. ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು. ನನಗಂತೂ ಕುಡಿದ್ಬಿಟ್ಟು ಓಹೋ ಎಲ್ಲೋ ಹೋಗ್ಬಿಟ್ಟೆ 2 ಸೆಕೆಂಡು. ಕ್ರೇಜಿ ಆಗಿತ್ತು. ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಐತೆ ಗುರು, ಪರವಾಗಿಲ್ಲ. ಆದರೆ ನಿನ್ನೆಯಿಂದನೂ ಇಷ್ಟ ಆಯ್ತಾ, ನಾನು ಅದನ್ನ ಇದನ್ನ ಹಾಕಿದ್ದಕ್ಕೆ ನನಗೆ ಅಷ್ಟೊಂದು ಅನ್ನಿಸ್ತಾ ಇತ್ತಾ ಅಂತ ನನ್ನ ಡೌಟು. ಒಂದು 10 ಮಿನಿಟ್ಸ್ ಅವೇ ಇದ್ದೀವಿ ಮಲ್ಪೆ ಬೀಚಿಂದ ನಾವು. ಆ್ಯಕ್ಚುಲಿ ವೆದರ್ ಜಾಸ್ತಿ ಸನಿಯಾಗಿಲ್ಲ. ಇವಾಗ ಟೈಮ್ ಎಷ್ಟು ಗೊತ್ತಾ ನಿಮಗೆ? ಟೈಮ್ ಬಂದ್ಬಿಟ್ಟು 11:37. ಇವಾಗಲೂ ನಂಬ್ತಿರೋ ಇಲ್ಲೋ, ನಾರ್ಮಲ್ ಡ್ರೆಸ್ ಹಾಕೊಂಡೋದ್ರೆ ಆ ಥರ ರಿಯಾಕ್ಷನ್ ಸಿಗಲ್ಲ ಗುರು. ಜಿನ ಬಡಿಯ ಫುಲ್ಲು ಗೇರ್ಸ್ ಹಾಕೊಂಡು ಹೋದ್ರೆ ಮಾತ್ರ ಯಪ್ಪ ಭಯಂಕರ ರಿಯಾಕ್ಷನ್ಸ್. ಇದು ರಿಜ್ಜಿನ ಬಡಿಯ ಗುರು. ಇಷ್ಟೊತ್ತವರೆಗೂ ಒಂಥರ ಏನದು ತಣ್ಣಗಿತ್ತು ಲೈಟಾಗಿ. ಇವಾಗ ಬಿಸಿ ಹೆವಿ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ತಾ ಐತೆ, ಹ್ಯೂಮಿಡಿಟಿ ಜಾಸ್ತಿ ಆಯ್ತಪ್ಪ. ಬೀಚ್ ಹತ್ರ ಬಂದಲ್ಲ. ವೆಲ್ಕಮ್ ಟು ಮಲ್ಪೆ ಬೀಚ್. ಏನೋ ಇದು ಬಟ್ಟೆ ಅಂಗಡಿಗಳು, ಉಡುಪಿಯಲ್ಲಿರೋ ಬಟ್ಟೆಗಳೆಲ್ಲ ಇಲ್ಲ ಐತೆ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ರೆ. ನೋಡಿ ಬಾಯ್ಸ್, ಇದೆ ಮಲ್ಪೆ ಬೀಚ್. ಈ ಬಿಸಿಲಲ್ಲಿ ಆಚೆ ಹೋಗಕ್ಕಾಗಲ್ಲ ಅವರು, ಭಯಂಕರ ಸೈಕಾಗುತ್ತೆ. ಅಲ್ಲಿ ನೋಡಿ ಬಾಯ್ಸ್, ಅವರು ಗಾಳಿ ಪಟೇಕರ್ ಆಗ್ತಾ ಅವ್ರೆ ಅಂತ ಟ್ರೈ ಮಾಡ್ತಾ ಅವ್ರು. ಅವಾಗಿಂದ ಟ್ರೈ ಮಾಡ್ತಾ ಇದ್ರು, ಎಗಿರ್ತಾ ಇಲ್ಲ, ತಿರ್ಗಾ ಬಿದ್ದಾಯ್ತು ಪಾಪ. ಬಾಯ್ಸ್ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು ½ an hour ಮೇಲಾಗೋಯ್ತು. ಆರಾಮಾಗಿ ಕುತ್ಕೊಂಡಿದ್ದೀನಿ ನೆರಳಲ್ಲಿ. ಲೈಕ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಪ್ಲ್ಯಾನ್ ಇದೆ ಎಲ್ಲಿಗೆ ಹೋಗಬೇಕು ಏನು ಅಂತ, ಬಟ್ ಸ್ಟಿಲ್ ಯಾಕೋ ಎದ್ದೋಗಕ್ಕೆ ಮನಸ್ಸಾಗ್ತಾಯಿಲ್ಲ. ಶಿಸ್ತಾಗಿ ಕುತ್ಕೊಂಡು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ತಾಯಿದ್ದೀನಿ. ವ್ಯೂ ಅಂದರೆ ಬೀಚ್ ವ್ಯೂ ಗುರು, ಇವಾಗ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಬೇರೆ ವ್ಯೂಗಳು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಸೈಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಹೇಳೋದು ಒಂದೇ, ಈ ಥರ ಬನ್ನಿರಿ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿರಿ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇಲ್ವಾ, ಒಂದು ಪೀಸ್ ಆಫ್ ಮೈಂಡ್ ಬೇಕಾ, ಒಂದು ಕಡೆ ಬಂದುಬಿಟ್ಟು ಚೆನ್ನಾಗಿ ಅನಿಸಿದ್ರೆ ಕುತ್ಕೊಂಬಿಡಿ. ಒಂದು ಅರ್ಧ ಗಂಟೆ, 1 hour 2 hour ಅವನಜ್ಜಿ ಫುಲ್ ದಿನ ಕುತ್ಕೊಂಡ್ಬಿಡ್ರಿ, ಯಾರೂ ಕೇಳೋರಿರಲ್ಲ. ಶಿಸ್ತಾಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ರಿ, ಪೀಸ್. ಓ ಬಾಯ್ಸ್, ಇವಾಗ ತಾನೇ ಜಸ್ಟ್ ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಲ್ಯಾಂಡ್ ಆಗಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀನಿ ಗುರು. ಬಿಸಿಲು ಮಾತ್ರ ಬಾಯ್ಸ್ ಲಿಟ್ರಲಿ ಕೆಳಗಡೆಯಿಂದ ಹತ್ಕೊಂಡು ಉರಿತಾ ಐತೆ. ಜನ ಇಲ್ದಿರೋ ಹತ್ರ ಬರೋಣ ಅಂತ ಅಂದ್ಕೊಂಡಿದ್ದೆ. ಜನ ಸಾಗರ ಇರೋ ಹತ್ರ ಬಂದುಬಿಟ್ಟಿದ್ದೀನಿ, ಮಾಡೋಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ಇದು ಸೆಂಟ್ ಮೇರಿಸ್ ಐಲ್ಯಾಂಡ್ ನಾನು ನೋಡಿರಲಿಲ್ಲ. ಸೊ ಅದಕ್ಕೆ ಒಂದು ಸರಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇನು ಮಾಡೋದು, ಬಂದಿದ್ದೀವಿ ಇಷ್ಟು ದೂರ. ಅಟ್ಲೀಸ್ಟ್ ಐ ಶುಡ್ ಮೇಕ್ ಇಟ್ ವರ್ತ್. ನನಗೆ ಅದು ಕಂಟೆಂಟ್ ಕ್ರಿಯೇಟರ್ದು ಬ್ಲಡ್ ಬಂದ್ಬಿಟ್ಟೈತೆ ಬಾಯ್ಸ್. ಜನ ಎಷ್ಟೇ ಇದ್ರೂ ಓ ಅಂತ ಹೊಲ್ಟೋಗ್ತಾ ಇದ್ದೀನಿ, ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ನನಗೆ ಜನಗಳಿದ್ದಾರೆ ಅಂದ್ರೆ ಕ್ಯಾಮ್ರಾ ತೆಗಿತಾ ಇರಲಿಲ್ಲ. ನಾನು ಫುಲ್ಲು ಸೈಲೆಂಟ್ ಆಗಿ ಬಿಡ್ತಾ ಇದ್ದೆ. ಸುಮ್ಮನೆ ಒಂದು ವೀಡಿಯೋ ತೊಗೊಂಡು ಬಂದುಬಿಡ್ತಾ ಇದ್ದೆ ಅಷ್ಟೇ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ಯಾವನ್ ನೋಡಿದ್ರೆ ನಮಗೇನು ಅಲ್ವಾ. ಇದು ಶೆಲ್ ಬೀಚ್ ಅಂತಾರಂತೆ ಬಾಯ್ಸ್. ಫುಲ್ಲು ಬರೀ ಶೆಲ್ಸೇ ಇದ್ದಾವೆ ಬಾಯ್ಸ್. ಒಂದು ಚೂರು ಮೊನ್ನೆ ಕಾಣಿಸ್ತಾ ಇಲ್ಲ ನನಗೆ. ಅದು ಶೆಲ್ಲದು ಪುಡಿ ಆಗಿರೋದೇ ಕೆಳಗಡೆ ಇದ್ದಾವೆ ಅಷ್ಟೇ. ನೋಡ್ರಿ 2 hours later. ಸೊ ಬಾಯ್ಸ್, ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಸೆಂಟ್ ಮೇರಿಸ್ ಐಲ್ಯಾಂಡಿಂದ. ನೋಡ್ತಾ ಇರ್ಬೋದು, ಯಪ್ಪ ಭಯಂಕರ ಬಿಸಿಲೈತೆ ಗುರು. ನಾನು ಆರಾಮಾಗಿ ಪೀಸಾಗಿ ನೆರಳಿರೋ ಹತ್ರ ಇದು
ಹಟ್ ಥರ ಹಾಕಿರ್ತಾರೆ ನೋಡಿ. ಸೊ ಅಲ್ಲಿ ಕ್ಲೀನಾಗಿ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಇವಾಗ ಇಲ್ಲಿಂದ ಹೊರಟ್ಬಿಟ್ಟು ಸೊ ಫಸ್ಟು ಊಟ ಮಾಡಬೇಕು. ಆಲ್ಮೋಸ್ಟ್ ಟೈಮ್ ಇವಾಗ 3 o'clock, ನಿಯರ್ ಟು 3 o'clock ಆಗಿದೆ. ಊಟ ಮಾಡಿ ಆಮೇಲೆ 2 ಬೀಚ್ ಇದೆ. ಸೊ ಸನ್ಸೆಟ್ ಪಾಯಿಂಟ್ದು ಒಂದು ಬೀಚು, ಇನ್ನೂ ಒಂದು ನಾರ್ಮಲ್ ಬೀಚು. ಸೊ ನೋಡಿಕೊಂಡು ರೂಮಿಗೆ ಜೂಟ್ ಆಗಿಬಿಡೋದು. ವಾಯ್ಸ್ ನೋಡಿದ್ರಲ್ಲ, ನಾನು ಸೆಂಟ್ ಮೇರೀಸ್ ಐಲ್ಯಾಂಡ್ ಮುಗಿಸ್ಕೊಂಡು ಊಟ ಮಾಡಿಕೊಂಡೆ. ಊಟ ಮಾಡಿದ್ರೆ ಸಕ್ಕತ್ತಾಗಿತ್ತು, ಅವರು ಮಸ್ತಾಗಿತ್ತು. ಇವಾಗ ನಾನು ಇಲ್ಲಿಂದ ಹೋಗ್ತಾ ಇರೋದು ಬ್ಲೂ ವೇಲ್ ಬೀಚ್ ಅಂತ. ಸೊ ಅದು ಜಾಸ್ತಿ ಜನ ಕಡಿಮೆ ಇರ್ತಾರಂತೆ. ನನ್ನ ಫ್ರೆಂಡು ಆ್ಯಕ್ಚುಲಿ ನಾನು ಹೋಗಿರೋದನ್ನು ಸ್ಟೋರಿ ನೋಡಿಬಿಟ್ಟು ನನಗೆ ಫೋನ್ ಹಾಕ್ದೆ ಮಧ್ಯಾಹ್ನ. ಇಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಇನ್ನೂ ಹೊಡ್ತಾ ಇದ್ದೆ ನಾನು. ಸೊ ಅವಾಗ ಫೋನ್ ಹಾಕ್ಬಿಟ್ಟು ಹಿಂಗೆ ಎಷ್ಟೊತ್ತಾಗುತ್ತೆ ನೀನು ಯಾವಾಗ ಹೋಗೋದು ಇವಾಗ, ಐ ಮೀನ್ ಸೆಂಟ್ ಮೇರೀಸ್ ಐಲ್ಯಾಂಡ್ ಯಾವಾಗ ಮುಗಿಸ್ಕೊತೀಯ ಅಂತ ಕೇಳಿದ. ನಾನೊಂದು 3:30 ಆಗುತ್ತೆ ಅಂದ್ಕೊತೀನಿ. ಬಿಕಾಸ್ ಇನ್ನು ಅವಾಗ 12:30 1 ಆಗಿತ್ತು. ಸೊ ಆಲ್ಮೋಸ್ಟ್ ಲೈಕ್ ಮಿನಿಮಮ್ 2 hours ಬೇಕು ಲೈಕ್ ಹೋಗ್ಬಿಟ್ಟು ಬರೋಕ್ಕೆ, ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಅಂತೆಲ್ಲ ಹೇಳಿದೆ. ಸೊ ಅದಕ್ಕೆ ಅವನೇನು ಹೇಳ್ದ ಅಂದರೆ, ಶಿಸ್ತಾಗಿ ಅಲ್ಲಿಂದ ಬೀಚ್ಗೆ ಹೋಗ್ಬಿಡು, ಸನ್ಸೆಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಆಮೇಲೆ ಕಾಪು ಬೀಚ್ಗೆ ಹೋಗು. ಹಿಂಗೆ ಅಂದರೆ ಇದು ವಾಟ್ ಈಸ್ ಲೈಟ್ ಹೌಸ್ದು ಬೀಚ್ ಅದು. ಸೊ ಅವೆರಡು ಬೀಚನ್ನು ಸಕ್ಕತ್ತಾಗಿರುತ್ತೆ. ಕಾಪ್ ಬೀಚ್ ಆ್ಯಕ್ಚುಲಿ ನನ್ನರಲ್ಲಿ ಇತ್ತು, ಬಟ್ ಇದು ಬ್ಲೂ ವೇಲ್ ಬೀಚ್ ನನ್ನಲ್ಲಿ ಗೊತ್ತಿರಲಿಲ್ಲ ನನಗೆ. ನಾನು ಬೇರೆ ಬೀಚ್ ಹಾಕಿದ್ದೆ ಇನ್ನೂ ಒಂದು, ಅದು ಯಾವುದೋ ಸಮಥಿಂಗ್ ಇನ್ನೂ ಒಂದು ಹೆಸರೇನೋ ಇತ್ತು. ಬ್ಲೂ ವೇಲ್ ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಕಾಪು ಬೀಚ್ಗೆ ಹೋಗ್ತೀವಿ. ಸೊ ಇಷ್ಟೇ ಪ್ಲ್ಯಾನ್ ಇವತ್ತಿಂದ ಆ್ಯಕ್ಚುಲಿ. ಸೊ ಇವತ್ತೆಲ್ಲ ಬರೀ ಬೀಚ್ ಡೇ ನೋಡಿ. ಇವಾಗ ಈ ಥರ ಹೋಗ್ಬೇಕಾಗಿರುತ್ತೆ. 8 minutes ಇದೆ, 3.4 kilometers ಅಷ್ಟೇ ವಾಯ್ಸ್. ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಆಗ್ಬೋದು ನಿಮ್ಗಷ್ಟೇ, 3.6 to 3.8 ಅಷ್ಟೇ. ಸೊ ಮಲ್ಪೆಗೆ ಬಂದಿದ್ದೀರಾ ಅಂದರೆ ಇವಾಗ ನಾನು ಹೋಗಿ ಫಸ್ಟು ನೋಡ್ತೀನಿ, ನನಗಿಷ್ಟ ಆಯಿತು, ಐ ಮೀನ್ ಲೈಕ್ ಚೆನ್ನಾಗಿರೋ ಪ್ಲೇಸ್ ಅಂತ ಅನ್ಸಿದ್ರೆ ಮಾತ್ರ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಹೋಗಕ್ಕೆ ಹೋಗ್ಬೇಡ್ರಿ. ಬಟ್ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡೋನಂದ್ರೆ ಚೆನ್ನಾಗಿ ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇರೋದು, ಇಲ್ಲ ಅಂದಿದ್ರೆ ನಾನೇಂತ ಹೋಗ್ಲಿ. ಬೀಚ್ ಪಕ್ಕ ಮನೆಗಳಿಗೆ ಕಟ್ಕೊಂಡು ಅವನಿದ್ದಿ ಎಷ್ಟು ನೆಮ್ಮದಿಯಾಗಿ ಅವ್ರು ನೋಡ್ರಿ ಇವರೆಲ್ಲ. ಯಪ್ಪ ಭಯಂಕರ. ಊಟಕ್ಕೆ ಬೇಕು ಅಂದಾಗ ಹೋಗೋದು, ದಾಳ ಎತ್ಕೊಂಡು ಹೋಗೋದು, ಮೀನು ಹಿಡ್ಕೊಂಡ್ಬಿಡೋದು, ಹೊಡ್ಕೊಂಡ್ಬಿಡೋದು, ಅಷ್ಟೇ ಆಗೋಯ್ತು. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಶಿಪ್ ರೈಟಿಂಗ್ ಮಾಡ್ತಾರ ಇಲ್ಲಿ. ಓಕೆ. ಓ ಮೈ ಗಾಡ್, ಎಷ್ಟು ಶಿಪ್ಗಳು ನೋಡುವರು. ಓ ಬೈ, ಶಿಪ್ ರಿಪೇರಿ ಮತ್ತೆ ಶಿಪ್ ರೈಟಿಂಗು ಎಲ್ಲ ಅನ್ಸುತ್ತೆ. ನೋಡಿ ಅಲ್ಲಿ ಹೊಸ ಮಾಡ್ತಾ ಇದಾರೆ, ಇಲ್ಲಿ ರಿಪೇರಿ ಮಾಡ್ತಾ ಇದಾರೆ. ಇದ್ಯಾವುದೋ ಫಿಶ್ ಒಳಗಡೆನೆ ಮುಳುಗೋಗ್ಬಿಟ್ಟೆ ನಜ್ಜಿ ಬಿಟ್ಟು. ಯಪ್ಪ ಕ್ರೇಜಿ. ಚೆನ್ನಾಗೈತಲ್ಲ, ಒಂಥರ ಮಜಾ. ಈ ತರ ಬ್ರಿಡ್ಜ್ಗಳ ಮೇಲೆ ಓಕೆ ಮಜಾ ಗುರು, ನನಗೆ ಬಲೆ ಇಷ್ಟ ಈ ತರ ಬ್ರಿಡ್ಜ್ಗಳು. ಸಮುದ್ರ ಪಕ್ಕ ನಮ್ಮ ಪಯಣ ಬ್ರದರ್. A few moments later. ನೋಡ್ತಾ ಇರ್ಬೋದು ನೀವು ಸನ್ಸೆಟ್ ಪಾಯಿಂಟ್ ಹೆಂಗಿದೆ ನೋಡ್ರಿ. ಯಾರಾದ್ರೂ ಉಡುಪಿಗೆ ಬರ್ತಾ ಇದ್ರೆ ಮಾತ್ರ ಸೀರಿಯಸ್ಲಿ ಈ ಪ್ಲೇಸ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ಇಫ್ ಇನ್ ಕೇಸ್ ನೀವು ಮಲ್ಪೆ ಮಿಸ್ ಮಾಡಿದ್ರು, ಐ ಮೀನ್ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಮಲ್ಪೆಗೆ ಹೋಗ್ಲೇಬೇಕು, ಅದೊಂದು ಬೇರೆ ಮ್ಯಾಟ್ರು. ಬಟ್ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡ್ರಿ ವೈಸ್. ಹೆಂಗೈತೆ ನೋಡುಗುರು ಸನ್ಸೆಟ್ ಪಾಯಿಂಟ್ ಅಂತೂ ಚಿಂದಿ ಅನ್ಕೊಳ್ರಿ, ನಿಜವಾಗ್ಲು ಸಕ್ಕದಾಗಿದೆ. ಸೊ ಇದರ ನೇಮ್ ಬಂದು ಬ್ಲೂ ವೇಲ್ ಬೀಚ್ ಅಂದ್ಬಿಟ್ಟು. ಸೊ ಯಾರಾದರೂ ಉಡುಪಿಗೆ ಬರೋ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ವಿಶ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಇವಾಗ ಹೊರಡೋ ಟೈಮ್ ಆಗಿದೆ. ಸೊ ಇಲ್ಲಿಂದ ಕಾಪ್ ಬೀಚ್ ಅರೌಂಡ್ ಲೈಕ್ 13 kilometers ಇದೆ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೇಗ ಹೊರಟ್ಬಿಟ್ಟು ಅಲ್ಲಿ ಲೈಟ್ ಹೌಸು ಮತ್ತು ಬೀಚ್ನ, ಪೀಸ್ಫುಲ್ ಬೀಚ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಟು ರೂಮ್. ಆ್ಯಕ್ಚುಲಿ ನಾನು ಬೇರೆದು ಮಾಡಿಲ್ಲ. ಸೊ ನಂದು ನಿನ್ನೆ ಯಾವ್ದು ಮಾಡಿದ್ದೆ, ನಾನು ಕೃಷ್ಣ ದೇವಸ್ಥಾನ ಹತ್ರ ಅದೇ ರೂಮ್ಗೆ ಹೋಗ್ತಾ ಇರೋದು ಇವಾಗ ನಾನು. ಸೊ ಅದೇ ರೂಮ್ಗೆ ಹೋಗಿ ನಾಳೆ ಮಾರ್ನಿಂಗ್ ಚೆಕ್ಔಟ್ ಮಾಡಿದ್ದೆ. ಆದ್ರೂ ಏನ್ ಪೀಸ್ಫುಲ್ ಆಗಿತ್ತು ಗೊತ್ತಾ ಬಾಯ್ಸ್, ನಿಜವಾಗ್ಲೂ ಸಖತ್ ಪೀಸ್ ಆಗಿದೆ. ಅಲ್ಲಿ ಮಲ್ಪೆಯಲ್ಲಿ ಕಚಾಪಿಚ ಹೊಡ್ಕೊಂಡು ಸಾಯ್ತಾ ಇದ್ವು. ನಾನು ಆಕ್ಚುಲಿ ಇದ್ರಕ್ಕಿಂತ ಮುಂಚೆ ಇದಾದ್ಮೇಲೆ ಇವಾಗ ಇಲ್ಲೊಂದು ಸ್ವಲ್ಪ ಮುಂದೆಗಡೆ ಪಡುಕೆರೆನೋ ಏನೋ ಒಂದು ಸಮಥಿಂಗ್ ಏನೋ ಒಂದು ಬರುತ್ತೆ ಬೀಚ್ ನೇಮು. ಸೊ ಅದನ್ನ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ ಫೋನ್ ಮಾಡಿ ಯಾವಾಗ ಇದಕ್ಕೆ ಹೋಗು ನೀನು ಪೀಸಾಗಿ ಬರ್ತೀಯ ಅಂತ ಅಂದ. ಬಂದೆ ನೋಡೋಣ ಅಂತ, ದಿಲ್ ಖುಷಾಗೋಯ್ತು ಗುರು, ಸೀರಿಯಸ್ಲಿ ಮಸ್ತು. ನಾನಂತೂ ಒಂದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಯ್ತಾ ಇಲ್ವೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡಿಲ್ಲಲ್ಲ ಗೊತ್ತಾಗಿರಲ್ಲ. ಆಲ್ಮೋಸ್ಟ್ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಬಾಯ್ಸ್ ಇಲ್ಲಿ. ಲೈಕ್ ಸುಮ್ಮನೆ ಕುತ್ಕೊಂಡು ಏನೋ ಒಂದು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ಲಿಲ್ಲ, ಆರಾಮಾಗಿ ಕುತ್ಕೊಂಡಿದ್ದೀನಿ. ಏನು ಟೆನ್ಷನ್ಸ್ ಇಲ್ಲ ತಲೆಯಲ್ಲಿ. ಆ ವಿಂಡ್ಗೆ, ಆ ಒಂದು ಓಷನ್ ನಾಯ್ಸ್ಗೆ
ಯಾಕೆ ಹೇಳ್ತೀರಾ, ತಲೆ ಅಂತೂ ಫುಲ್ಲು ಬ್ಲ್ಯಾಂಕ್ ಆಗೋಗ್ಬಿಟ್ಟಿದೆ ಇವಾಗ, ಏನು ಇಲ್ಲ ತಲೆಯಲ್ಲಿ. ನಾನು ಮೊಬೈಲ್ ಹೋಲ್ಡರ್ ತಗೊಂಡ್ಬರ್ಬೇಕಾಗಿತ್ತು ಗುರು. ನಾನು ಇಲ್ಲಿಲ್ಲೇ ಅಲ್ವಾ ಬಿಡು ಏಂತಕ್ ಸುಮ್ಮನೆ ಅಂತ ಬಂದ್ಬಿಟ್ಟೆ. ನಿಜವಾಗ್ಲೂ ಮೊಬೈಲ್ ಹೋಲ್ಡರ್ ತಗೊಳಕ್ಕಿಂತ ಮುಂಚೆ ಇದೇ ನನ್ನ ಮೊಬೈಲ್ ಹೋಲ್ಡರ್ ಅನ್ಕೊಳ್ರಿ, ಅದು ಬೇರೆ ಮ್ಯಾಟ್ರು. ಬಟ್ ಮೊಬೈಲ್ ಹೋಲ್ಡರ್ ಇಟ್ಕೊಂಡು ಈ ತರ ಮೊಬೈಲ್ ಹೋಲ್ಡರ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ, ಅಂದ್ರೆ ಚಿಕ್ಕ ಹೊಡೆಯುತ್ತೆ. ಯಾಕೆ ತಗೊಂಡ್ಬರ್ಲಿಲ್ಲ ನಾನು ಅಂತ. ರೋಡ್ ಫುಲ್ಲು ಹಿಂಗೆ ಹೋಗ್ತಾ ಇರ್ತೀನಿ ಬಾಯ್ಸ್, ಈ ಕಡೆ ಲ್ಯಾಂಡು, ಈ ಕಡೆ ಸಮುದ್ರ, ಓಷನ್. ಸೂಪರ್ ಕ್ರೇಜಿ. ಇದಲ್ಲ, ನಾಳೆ ಒಂದು ಹೋಗ್ತೀನಿ ನೋಡಿ. ಅಪ್ಪ, ಆ ಪ್ಲೇಸ್ ಹೋಗ್ಬೇಕು ಅಂತಾನೆ ಕಾಯ್ತಾ ಇದೀನಿ ನಾನು ನಿಜವಾಗ್ಲು. ಸಖತ್ತಾಗಿರುತ್ತೆ ಅದು. ಪ್ಲೇಸ್ ನೇಮ್ ಮರ್ತೋಗ್ಬಿಟ್ಟಿದೀನಿ, ಹೇಳೋದ್ ಬೇಡ, ತೋರಿಸ್ತೀನಿ ಬಿಡಿ ನಾಳೆ. ಸೊ ಬಾಯ್ಸ್, ನಾವಿನ್ನೇನು ರೀಚ್ ಆಗೋದ್ವಿ ಲೈಟ್ ಹೌಸ್. ನೀವಿಲ್ಲೇ ಇರ್ತೀರಾ? ಸರಿ, ಓಕೆ. ಓ ಬಾಯ್ಸ್, ಫೈನಲಿ ವಿ ರೀಚ್ ಟು ಕಾಪ್ ಬೀಚ್. ಓ ಬಾಯ್ಸ್, ನಾವಿವಾಗ ಬಂದಿದ್ದೀವಿ ಎಲ್ಲಿಗೆ ಅಂದರೆ ಕಾಪ್ ಬೀಚ್ಗೆ. ಸೊ ಸನ್ಸೆಟ್ ಟೈಮ್, ಪ್ರಾಪರ್ ಟೈಮಿಗೆ ಬಂದಿದ್ದೀನಿ ನಾನು ಇಲ್ಲಿಗೆ. ಇದು ನಾನು ಇದನ್ನು ಇವಾಗ ಲಾಸ್ಟಲ್ಲಿ ಇದೆ ನೋಡಿ ಬೀಚು, ಅಲ್ಲೇ ಸನ್ಸೆಟ್ ನೋಡ್ಕೊಂಡು ಆಮೇಲೆ ಲೈಟ್ ಹೌಸಿಗೆ ಬರೋಣ, ಲೈಕ್ ಚೆನ್ನಾಗಿರುತ್ತೆ ಅವಾಗ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ನಾನು ಮಾಡಿರೋ ರೂಮು ಕೃಷ್ಣ ಟೆಂಪಲ್ಲು ಜಾಸ್ತಿ ದೂರ ಅದರಿಂದ ಅಂತ. ಆಲ್ಮೋಸ್ಟ್ ಲೈಕ್ 1/2 hour 33 minutes ತೋರಿಸ್ತು. ಸೊ ನಾನು ಅದು ಯೆಲ್ಲೋ ಕಲರಲ್ಲಿ ತೋರಿಸ್ತು. ನಾನು ಸುಮ್ಮನೆ ನೈಟ್ ಜರ್ನಿ ಎಲ್ಲ ಜಾಸ್ತಿ ಪ್ರಿಫರ್ ಮಾಡಲ್ಲ ನಾನು ಈ ಥರ ರೋಡ್ಸಲ್ಲಿ. ಅದು ಹೈವೇ ಥರ ಆ ಥರದ್ದಾದರೆ ನಾನು ಪ್ರಿಫರ್ ಮಾಡ್ತೀನಿ, ಬಟ್ ಈ ಥರ ರೋಡ್ಸಲ್ಲಿ ಬೇಡ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವಾಗ ನಾನು ಕಾಪ್ ಬೀಚಿಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಸನ್ಸೆಟ್ ಮಾತ್ರ ಸಖತ್ತಾಗೈತೆ. ಪ್ಲಸ್ ಇನ್ನೂ ಒಂದೇನು ಅಂದರೆ ಲೈಟ್ ಹೌಸು, ಈ ಸನ್ಸೆಟ್ ಮುಗಿಸ್ಕೊಂಡು ಲೈಟ್ ಆನ್ ಆದಮೇಲೆ ಒಂದು ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಹೋಗೋಣ ಇಲ್ಲಿಂದ ಅಂತ ಅಷ್ಟೇ. ಇರ್ಬೋದು ಜನ ಜಾಸ್ತಿ ಅವರೇ ಗುರು. ಸೊ ಸನ್ಸೆಟ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಇದೇನದು ಕೈಟ್ಸ್ ಎಲ್ಲ ಹಾರಾಕ್ತಾ ಇದ್ದಾರೆ, ಮತ್ತು ಅಲ್ಲೇನೋ ಇದು ಗೇಮ್ಸ್ ಇಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗೆ. ಮತ್ತು ಅದು ಸಮಥಿಂಗ್ ಅದು 4 wheelsದು ಬೈಕ್ ಬರುತ್ತಲ್ಲ, ಅದೂ ಇದೆ ಇಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ, ಆದರೂ ಚೆನ್ನಾಗಿದೆ ಗುರು. ಸನ್ಸೆಟ್ ಮಾತ್ರ ಲಿಟ್ರಲಿ ಸಕ್ಕತ್ತಾಗೈತೆ. 7 hours later. ಬಾಯ್ಸ್, ಇವಾಗ ಜಸ್ಟ್ ಮ್ಯಾಕ್ಸಿ ಬ್ರೋರ್ ಸಿಕ್ಕಿದ್ರು. ಲೈಕ್ ಚಿಕ್ಕಬಳ್ಳಾಪುರದ ಮೋಟೋ ವ್ಲಾಗರ್ಸು ಉಡುಪಿಯಲ್ಲೂ ಮೀಟ್ ಆಗಿಬಿಟ್ಟಿದ್ದೀರಿ. ಲಿಟ್ರಲಿ ಖುಷಿ ಆಯಿತು. ಲೈಕ್ ನನಗೆ ನನಗೆ ಹೆಂಗೆ ಹೇಳೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಚೆನ್ನಾಗಾಯಿತು, ಖುಷಿ ಆಯಿತು ಲೈಕ್ ಅವ್ರನ್ನ ಮೀಟ್ ಮಾಡಿ. ಸೊ ಇವಾಗ ನೀವು ನೋಡ್ತಾ ಇರೋಂಗೆ ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಕತ್ಲಾಗಿ. ಸನ್ಸೆಟ್ ಆ್ಯಕ್ಚುಲಿ ಬರಲಿಲ್ಲ ಪ್ರಾಪರಾಗಿ, ಬಟ್ ಲೈಟ್ ಹೌಸ್ ನೋಡ್ಬೋದು. ಸೊ ಅಷ್ಟೇ ಬಾಯ್ಸ್, ಕಾಪ್ ಬೀಚ್ ಈಸ್ ಓವರ್. ಇವಾಗ ನಾವು ನಮ್ಮ ರೂಮ್ಗೆ ತೆರಳ್ತಾ ಇದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ಏನು ಅಂದರೆ ನಮ್ಮ ರೂಮ್ಗೆ ಹೋಗಿ ನಾನು ಊಟ ಮಾಡಿ ಮಲ್ಕೊಂಬಿಡ್ತೀನಿ. ಇವತ್ತು ಸ್ವಲ್ಪ ಬೇಗ ಮಲ್ಕೊಬೇಕು. ಬೇಗ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದೊಬೇಕು ಸ್ವಲ್ಪ, ಅದಕ್ಕೋಸ್ಕರ. ಸೊ ಪ್ಲ್ಯಾನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ. ಸೊ ನಾಳೆ ಸಿಗೋಣ ಮಾರ್ನಿಂಗ್. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು, ಬಾಯ್.